ಅಲ್ಲ ಇವ್ರು ಇಲ್ಲೇ ಅದಾರ, ನಾ ಹೆಂಗೆ ಕೇಳಲಿ? ಕೇಳೇ ಬೇಡ ತಲ ಒಂದು ಹುಳ ಬಿಟ್ಟೈತಿ, ಕೇಳತಕ್ಕನ ಸಮಾಧಾನ ಆಗಲ್ಲ. ಏನು ಮಾಡಲಿ? ಕೇಳೇ ಬೇಡ, ಹೋಗ್ಲಿ ಬಿಡು, ಕೇಳೇ ಬಿಡು. ರೀ ರೀ ಹಾಂ ಭಾಗ್ಯ, ಹೇಳು. ಇಲ್ಲದಿರಿ ನೀವು? ನಾ ಎಲ್ಲ ಹಾಸ್ಪಿಟಲ್ ಎಲ್ಲ ಹೋಗ್ತಿದ್ದೆ, ಇಲ್ಲಿ ಹೊರಗೆ ಏನು ಮಾಡಕತ್ತೀರಿ? ಏನಿಲ್ಲ, ಸುಮ್ಮ ಹಂಗೆ ಬಂದಿದ್ದೆ, ಫ್ರೆಶ್ ಗಾಳಿ ತೊಗೋಬೇಕತ್ತ ಅಷ್ಟೇ. ಫ್ರೆಶ್ ಗಾಳಿ? ಹೀಗೆ ಸುಳ್ಳು ಹೇಳಕತ್ರಿ ನೀವು? ಇಲ್ಲ ರೀ, ನಮ್ಮ ತಮ್ಮ ಅಂದ ನೀವು ಯಾರೋ ಹುಡುಗಿ ಜೊತೆ ಮಾತಾಡಕತ್ತಿದ್ರಿ ಅಂತ, ಅದಕ್ಕೆ ನಾ ನೋಡಾಕ ಬಂದೆ. ನಾನು ತಪ್ಪು ತಿಳ್ಕೊಬೇಡ್ರಿ, ನಾನು ನಿಮ್ಮಲ್ಲಿ ಸಂಶಯ ಪಟ್ಟಿಲ್ಲ, ಸುಮ್ಮನೆ ಹಂಗೆ ಕೇಳಿದೆ ಯಾರಂತ. ಇದು ಮೊದಲೇ ಗೊತ್ತಿರಲಾರ್ದವ್ರು, ನಿಮಗೆ ಯಾರು ಪರಿಚಯ ಇರಬೇಕು ಅಂತ ನಾನು ಕೇಳಿದೆ ಅಷ್ಟೇ, ಮತ್ತೆ ನಾನು ತಪ್ಪು ತಿಳ್ಕೊಬೇಡ್ರಿ. ಈ ಭಾಗ್ಯಕ್ಕೆಲ್ಲ ಹೇಳಿ ಬ್ಯಾಡ, ಮೊದ್ಲು ಕೀ ಸಾವಿರಾರು ಚಿಂತೆಗಿದ್ದವ್ರು ನಮ್ಮಂದು, ನಂದಿಟ್ಟು ಹೇಳಿ ಇದಿಟ್ಟು ಚಿಂತೆ ಕೊಡಲಿ. ಬೇಡ, ಮೊದಲೇ ಪಾಪ ಇಟ್ಟು ದಿನ ಹಾಸ್ಪಿಟಲ್ನಾಗ ಇದ್ದಿದ್ದು ಚಿಂತೆ ಮಾಡಿ ಈಗ ಒಂದು ಸ್ವಲ್ಪ ಅಮ್ಮಗರ ಆರಾಮಾಗಿತ್ತತ್ತೆ, ಖುಷಿ ಅದ. ಮತ್ತಿಟ್ಟಕ್ಕಿಗೆ ದುಃಖ ಕೊಡೋದು ಬೇಡ, ನಾನೇ ಹ್ಯಾಂಡಲ್ ಮಾಡ್ತೀನಿ ಇದೆಲ್ಲ. ಈ ಇಲ್ಲ ಭಾಗ್ಯ, ಹಿಂಗೆ ಅಡ್ರೆಸ್ ಕೇಳಾಕತ್ತಿದ್ರ ಯಾರು, ನನಗೆ ಗೊತ್ತಿಲ್ಲ ಅಂತ ಹೇಳಾಕತ್ತೀನಿ ಅಂದ್ರೂ ಬಿಡಲ್ಗಿದ್ಲು. ಹೇಳ್ರಿ ಅಂತ, ನಂಗೆ ಗೊತ್ತಿಲ್ಲ ರೀ, ಊರಿನ ಹೊಸ ಬಂದೀನಿ, ಹೊಸ ಅದೀನಿ ನಾನು, ನಂಗೆ ಗೊತ್ತಿಲ್ಲ ಅಂದ್ರೂ ಕೇಳಾಕತ್ತಿದ್ದಿಲ್ಲ. ಹೌದಾ? ಹ್ಞೂ ಮೇ ಬಿ ಇವ್ರು ಹೇಳೋದು ಸರಿನೇ ಐತೆ ಅನ್ಸಾತೈತಿ. ಮೇ ಬಿ ಯಾರೋ ಅಡ್ರೆಸ್ ಕೇಳೋಕ್ಕೆ ಬಂದಿರ್ಬೇಕು, ಆದರೆ ಇವ್ರು ಬಾಸ್ ಬಂದಿದ್ಲು. ಅದನ್ನ ಹಿಂಗೆ ಹೇಳಿ ನಾನು. ಇವ್ರು ಯಾರ ಜೊತೆ ಮಾತಾಡಕತ್ತಿದ್ರಂತೂ ನಾ ಕಣ್ಣಾರೆ ನೋಡಿಲ್ಲ. ತಮ್ಮ ಅಂದ ಯಾರ ಜೊತೆ ಮಾತಾಡಕತ್ತ, ಇವ್ರು ಹೇಳಿದ ಕರೆನೂ ಇರ್ಬೋದು. ಏನು ಮಾಡಲಿ? ಸುಳ್ಳು ಹೇಳತ್ತರೋ ಕರೆ ಹೇಳತ್ತರೋ ಏನು ತಿಳಿಯ ಬರ್ತಲ್ಲ. ಹೇಳ ಇವ್ರು ಬಾಸ್ ಸಿಕ್ಕಿದ್ಲಂತ, ಸುಮ್ಮನೆ ಹೋಗ್ಲಿ ಬಿಡು ಪಾಪ, ಮತ್ತೆ ಟೆನ್ಷನ್ ಕೊಡೋದು ಯಾಕೆ? ಮತ್ತೆ ಅವ್ರು ಗಾಬರಿ ಆದ್ರೆ ಏನು ಮಾಡಲಿ? ಬೇಡ ಹೋಗ್ಲಿ, ನನ್ನ ಗಂಡ ಅವತ್ತು ಕರೆನೇ ಮಾತಾಡ್ತಾನೆ, ನಾ ಕೊಟ್ಟ ಮಂದಿ ಮಾತು ಕೇಳೋದು, ಹೋಗ್ಲಿ ಬಿಡು. ಹೇ ಭಾಗ್ಯ, ಏನು ಚಿಂತೆ ಮಾಡಕತ್ತಿ? ಹಾಂ, ನಾ ಕರೆನೇ ಹೇಳತ್ತೀನಿ. ಹಾಂ ಇಲ್ಲ ರೀ, ಹಂಗೇನಿಲ್ರಿ, ನಾ ಏನೋ ಬೇರೆ ಯೋಚನೆ ಮಾಡತ್ತೆ ಅಷ್ಟೇ ರೀ. ಅಮ್ಮಾಗ ನಾಳೆ ಇಲ್ಲ ನಾಳೆ ಡಿಸ್ಚಾರ್ಜ್ ಮಾಡ್ತಾರತ್ರಿ, ಈಗ ಡಾಕ್ಟರ್ ಹೇಳಾಕತ್ತಿದ್ದಾರೆ, ಅದೇ ಹೇಳ್ಬೇಕತ್ ನಿಮ್ಗೆ ಬಂದೇರಿ ನಾ ಅಷ್ಟೇ. ಹಂಗ ನಮ್ಮ ತಮ್ಮ ನಡು ಸಿಕ್ಕಿ ಹಿಂಗೆಲ್ಲ ಅಂದ, ಸುಮ್ಮನೆ ನನ್ಗೆ ಕೇಳಿದೆ ಅಷ್ಟೇ ರೀ, ಮತ್ತೇನಿಲ್ಲ. ನಿಮ್ಮ ಮೇಲೆ ನಂಗೆ ಅನುಮಾನ ಇಲ್ಲ. ಗೊತ್ತೈತೆ ನನಗೆ ನೀ ಹೆಂಗದಿ ಅಂತ, ಹಂಗೇನಿಲ್ಲ. ನಾನು ಹಿಂಗೊಂದು ಮಾತು ಹೇಳ್ಬೇಕಿತ್ತು. ಹೀಗೆ ಹೇಳ್ತಾರ ಅನಿಸ್ತೈತಿ. ಹಾಂ ಹೇಳ್ರಿ, ಏನಾಯ್ತು? ಇಲ್ಲ, ಕಂಪ್ನಿಯಿಂದ ಕಾಲ್ ಮೇಲೆ ಕಾಲ್ ಬರತ್ತವು, ಮತ್ತು ನಾ ಸುಟಿ ಹೇಳಿದ 4 ದಿನ ಹೆಚ್ಚಿಗೆ ಆಗೈತಿ, ಹೋಗ್ಬೇಕು. ಮೊದ್ಲು ಈಗ ಜಾಯ್ನ್ ಆಗಿದ್ದೆ ನಾನು, ಅವ್ರು ನಂಗೆ ಸುಟಿ ಕೊಟ್ಟಿದ್ದೇ ಹೆಚ್ಚು, ಮತ್ತಿಟ್ಟು ನಾ ಸುಟಿ ತೊಗೊಳೋದು ಚಲೋ ಅನ್ಸಲ್ಲ. ನಾ ಹೋಗ್ಬೇಕು ಅನ್ಕೊಂಡಿನಿ ಊರಿಗೆ ನಾಳೆನೇ. ಹಿಂಗಾದ್ರೂ ನಿಮ್ಮ ಅಮ್ಮನೂ ಆರಾಮಾದ್ರೆ, ಹೀಗೆ ಮಾತಾಡಿ ಇವತ್ತು ಹೋದ್ರೆ ನಾಳೆ ತನಕ ಜಾಯ್ನ್ ಆಗ್ಬೋದು. ನೀನು ಹೋಗ್ಲಿ. ಅಲ್ಲ ಆಕಿ ಕಾಣೋದಕ್ಕೆ ಇವ್ರ ಆಫೀಸ್ಗೆ ಹೋಗೋದಕ್ಕೆ ಏನಾದ್ರು ಏನ್ತಿರ್ಬೇಕಾ? ಆದರೆ ಅವ್ರೇನು ಆಕಿನ ಆಫೀಸ್ನ ಅವ್ನು ಕೆಲಸ ಮಾಡತ್ತಿಲ್ಲ. ನಾನೇ ಭಾಳ ಯೋಚನೆ ಮಾಡತ್ತೀನಿ ಭಾಗ್ಯ, ಭಾಳ ಯೋಚನೆ ಮಾಡಬೇಡ. ನನ್ನ ನಂಬಿಕೆ ಇಡು, ಎಷ್ಟು ಯೋಚನೆ ಮಾಡ್ತೀನಿ ಅಂತವಲ್ಲ, ಹೆಂಗೇನಿಲ್ಲ ಸುಮ್ಮನೆ. ಮತ್ತೇನು ಯೋಚನೆ ಮಾಡಕತ್ತಿ? ಬೇಜಾರಾಯ್ತಾ ನಾ ಹೊಂಟಿನಂತ? ನಿಮ್ಮ ಅಮ್ಮಗೆ ಮನೆಗೆ ಹೋಗ್ತಕ್ಕ ಇರ್ಬೇಕು ಅನ್ಕೊಂಡಿನ, ಪ್ಲೀಸಾ ಸಾರಿ. ಹಂಗೇನಿಲ್ರಿ, ಕರೆನೋ ಭಾಳ ದಿನ ಆಯ್ತು ತೊಗೊಂಬಂದು, ಮಾಮಾರಿಗೂ ಮತ್ತು ತ್ರಾಸ ಆಕೈತಿ, ಅವ್ರಿಗೂ ಊಟದ ಹೊರಗೆ ಹೋಗಿ ಉಣ್ಣೋದು ಮಾಡೋದು. ನೀವಾದ್ರೆ ಏನಾರ ಮಾಡಿಕೊಡ್ತೀರಿ, ಇಲ್ಲ ತಂದಾರ ಕೊಡ್ತೀರಿ. ಇಲ್ಲಲ್ರಿ, ಹೋಗ್ಬರ್ರಿ ನೀವು, ನಾನೇ ಹೇಳ್ಬೇಕಂದಿದ್ದೆ ಹೋಗ್ರಿ ಅಂತ, ಮತ್ತು ಅವ್ರು ಕರೆಯಾಕತ್ತಾರಂದ್ರೆ ನೀವು ಹೋಗ್ರಿ. ಮೊದಲ ಹೊಸ ಆಫೀಸ್ ಕೊಡ್ತೀರಿ, ಸುಮ್ಮನೆ ಬ್ಯಾಡ್ರಿ. ಮೊದಲ ಹೊಸ ಕೆಲಸ ನಿಮ್ಗೆ ಚಲೋ ಸಿಕ್ಕೈತೆ, ಮತ್ತು ಅದು ಕೆಲಸಕ್ಕೆ ಇದು ಆಗಬಾರ್ದು. ಹೋಗ್ಬರ್ರಿ ನೀವು. ಮತ್ತೆ ಬೇಜಾರಾಯ್ತು ನಿಂಗೆ? ಹಂಗೇನಿಲ್ರಿ. ಆಯ್ತು, ನೀವು ಒಟ್ಟೆ ಚಿಂತೆ ಮಾಡ್ರ, ಅಮ್ಮಗೆ ಆರಾಮಾಕೈತಿ, ನಿಮ್ಗೆ ಹೋಗಿ ಚಂದಗವ್ರಿ ನೋಡ್ಕೋರಿ ಆಯ್ತು. ಈಗ ಏನು ಮಾಡಕತ್ತಿದ್ರು ಅತ್ತಿಯವರು? ಅವರು ನಾನೇ ಸುಮ್ಮನೆ ಕೂತಿದ್ದಾರೆ, ನಾನೇ ಮಡಗಿಸಿದ್ದಾರೆ ಅವರಿಗೆ. ಇನ್ನೊಂದು ತಾಸು ಬಿಟ್ಟು ಮಾತಾಡಿ ನೀವು ಹೋಗು ಅಂದ್ರಿ. ಅಪ್ಪ ಹೇಳ್ಬರಿ ನೀವು, ಅಪ್ಪ ಅಲ್ಲೇ ಹೊರಗೆ ಕೂತಾರ ನೋಡ್ರಿ ಹಾಸ್ಪಿಟಲ್ ಹೊರಗೆ. ಅಣ್ಣ ಮನೆಗೆ ಹೋದಂಗೆ ಅದಾನ, ತಮ್ಮ ಅವ್ನ ಹೆಂಡತಿ ಹುಡ್ಕೋತೆಲ್ಲ ತಿರುಗಾಡಕತ್ತಾನೆ. ಹೌದು, ಅವ್ನ ಹೆಂಡತಿಗೆಲ್ಲರೂ ನೋಡಿರೇನ್ರಿ ನೀವು? ಇಲ್ಲ, ನಾ ಎಲ್ಲಿ ನೋಡಿಲ್ಲ ಆಕಿಗೆ, ಯಾಕೆ ಕಾಣಲಿಗ್ಯಾರ, ಎಲ್ಲಿ ಹೋಗ್ಯಾರಂತ? ಏನಪ್ಪ ಹುಡ್ಕಾಕತ್ತಿದ್ದಾವ ಎಲ್ಲ ಕಡೆ, ಅದಕ್ಕತ್ತೆ ಕೇಳ್ದೆ ನಿಮ್ಗೆ. ನಾ ಏನು ನೋಡಿಲ್ಲ ಇಲ್ಲಿ. ಆಯ್ತು ಗೋ, ನಾನು ಮಾಮರಿಗೆ ಹೇಳಿ ಬರ್ತೀನಿ. ಬಾ ನೀನು. ಆಯ್ತು, ನೀವು ನೋಡ್ರಿ, ನಾ ಬಂದೆ ರೀ. ಆಯ್ತು. ಸುಮ್ಮನೆ ನಾನು ಭಾಳ ಅನುಮಾನ ಪಡತ್ತೀನಿ, ಈ ಹೆಣ್ಮಕ್ಳು ಹಿಂಗೆ ಅಂತೆಲ್ಲ ಏನರ ಹುಳ ಬಿತ್ತಂದ್ರೆ ಅದನ್ನ ತಿಳ್ಕೊಳತಕ್ಕ ಸುದ್ದಿ ಆಗೋದಿಲ್ಲ. ಅದ್ರಾಗ ಗಂಡುಗಳು ವಿಚಾರದಾಗ ಯಾರು ಹುಡುಗಿ ಮಾತಾಡ್ತಾರ ಅಂತ ಒಳ್ಳೆಯರಾದ್ರೂ ಅಂತ ಸಂಶಯ ಬರೋದೇ ಬರೋದು. ಆದ್ರೆ ಅತಿಶಯ ಸಂಶಯ ಪಡಬಾರ್ದು ಅಷ್ಟೇ. ನಮ್ಮ ಗಂಡುಗಳ ಮೇಲೆ ನಮಗೆ ನಂಬಿಕೆ ಇರಬೇಕು. ಇಲ್ಲ, ಇಲ್ಲೊಂದು ಹಣ್ಣಿನ ಶಾಪ್ ಐತತ್ತ, ಅಮ್ಮ ಹಣ್ಣು ತರಬೇಕಂದ್ರೆ ಇಲ್ಲಿ ಕಾಣಬರ್ತಲ್ಲ, ಇದು ಕ್ಯಾಫೆ ಶಾಪ್ ಐತಿ. ಎಲ್ಲಿ ನಮ್ಗೆ ಗೊತ್ತೇ ಆಗಿಲ್ಲಲ್ಲ. ಹೌದು, ಈ ನಮ್ಮೂರಾಗ ಇಂಥ ದೊಡ್ಡ ಕ್ಯಾಫೆ ಯಾವಾಗ ಐತಪ್ಪ, ಗೊತ್ತೇ ಇಲ್ಲಲ್ಲ. ನಮ್ಮ ಊರು ಡೆವಲಪ್ ಆಗಕತ್ತೈತೆ ಅನ್ನಂಗೆ ಆಯ್ತು, ನೋಡೇ ಇಲ್ಲ ನಾ ಇದನ್ನ, ಇದೇ ಫಸ್ಟ್ ಟೈಮ್ ನೋಡೀನಿ. ನಂಗೆ ಅನಿಸ್ತೈತಿ ಆ ಹಣ್ಣಿನ ಅಂಗಡಿ ತೆಗೆದು ಈ ಕ್ಯಾಫೆ ಮಾಡ್ಯಾರ. ಏನು ಜನ ಏನು ದುಡ್ಡು ತಿನ್ನೋರ ಬಾಯಿಗೆ ಮಣ್ಣು ಹಾಕ್ತಾರ. ಐದು ಪಾಪ ಅಜ್ಜ ಅಜ್ಜಿ ಎಷ್ಟು ಚಂದ ದುಡಿದು ಹಣ್ಣು ಮಾರ್ತಿದ್ರು.
ಒಂದು 2 ವರ್ಷನ್ಯಾಗ ನಾ ಮದುವೆ ಆಗೋಕ್ಕಿಂತ ಮೊದಲೇ ಇತ್ತು. ಮದುವೆ ಬಂದ್ ಕೂಡ ಇದು ಕ್ಯಾಫೆ ಮಾಡಿಬಿಟ್ಟಾರಲ್ಲ, ಅದ್ರಾಗ ಹುಡುಗ ಹುಡುಗಿ ಒಂದು ಭಾಳ ಆಗ್ಬಿಟ್ಟಾರ. ಅವ್ರ ಸಂಬಂಧ ಪ್ರೈವೇಸಿ ಸಂಬಂಧ ಇಂಥವೆಲ್ಲ ಮಾಡ್ತಾರೆ. ಇಂಥ ಹಳ್ಳ್ಯಾಗ ಬೇಕಾ ಇವು ಏನೇನ ಜನಗಳು ದುಡುಕಿನ ಬಾಯಿಗೆ ಮಣೆ ಹಾಕ್ತಾರೆ ಅಷ್ಟೇ. ಅಲ್ಲ ಈಕೆ ನಮ್ಮ ಶಶಿನ ಹೆಂಡತಿ ರೇಖಾ ಅಲ್ಲ, ಇಲ್ಲ ಬಂದಾಳ, ಇದು ಯಾವುದೋ ಹುಡುಗನ ಜೊತೆ ನಿಂತಾಳ. ಹಾ ಯಾರು ಅವ ನೋಡ್ರ ಊರೆಲ್ಲ ಹುಡುಕಾಕತ್ತಾನ, ಈಕಿ ನೋಡಿದ್ರೆ ಈ ಕೆಫೆಗೆ ಬಂದಾಳ. ಯಾರ ಇವ ಕೇಳಂತಡಿ ಈಕಿ ಏನ್ ಮಾತಾಡತ್ತಾವ? ಹೇ ಬೇಬಿ, 2 ದಿನ ಆಯಿತು ನಾನು ಕಾಲ್ ರಿಸೀವ್ ಮಾಡತ್ತಿಲ್ಲ, ಏನಿಲ್ಲ. ಎಲ್ಲಿಗಾಯ್ಬೇಗಿ ನೀನು? ಅಲ್ಲ ನಾನು ನಿನಗೆ ಹೇಳಿ ಬಂದಿದ್ದಲ್ಲ ಇಷ್ಟು ದಿನ ಆಗ್ತೈತಿ ಹಂಗ ಆಕೈತಿ, ನೀ ಯಾಕೆ ಬಂದಿನ ನಿಂದ? ಹೌದು, ನಿನಗೆ ಹೆಂಗ್ ಗೊತ್ತಾಯ್ತು ನನ್ನ ಅಡ್ರೆಸ್ ಇಲ್ಲಿ ಬಂದ್ ಇರೋದು? ನಂಗೆ ಹಂಗೆ ಗೊತ್ತಾಯ್ತು. ನಾ ಒಟ್ಟು ಕಾಲ್ ರಿಸೀವ್ ಮಾಡಲ್ಲ, ಏನಿಲ್ಲ. ಆ ಫೋನ್ ನೋಡಿದ್ರೆ ಯಾವಾಗೂ ಚಾಲು ಇರ್ತೈತಿ, ಆನ್ಲೈನ್ದಾಗೂ ಇರ್ತಿ. ನನ್ನ ಮೆಸೇಜ್ಗೂ ರಿಪ್ಲೈ ಇಲ್ಲ. ಕಾಲ್ ಹತ್ರ ಮೊದಲೇ ರಿಸೀವ್ ಮಾಡಲ್ಲ. ಒಂದ್ಸರಿಯಾರ ಹೇಳ್ಬೇಕಲ್ಲ. ಮೊದ್ಲ ನಿನ್ ಜೊತೆ ಮಾತಾಡ್ಲಿಕ್ಕಂದ್ರೆ ನಂಗೆ ಹೆಂಗ್ ಆಕೈತತ್ ನಿಂಗೆ ಗೊತ್ತೈತಲ್ಲ, ಹಿಂಗ್ ಮಾಡ್ತಿಲ್ಲ ನೀನು. ಇಲ್ಲ ಬೇಬಿ, ನಾನು ಹಿಂಗೆಲ್ಲ ಹೇಳಿನಲ್ಲ. ಒಂದು ಬಕ್ರಾ ಸಿಕ್ಕೈತಿ, ಆ ಬಕ್ರಾಗೆಲ್ಲ ನಾವು ಆಸ್ತಿ ತಗೋಬೇಕು ಮಾಡ್ಬೇಕು. ಹಾ ನಮ್ ಲೈಫ್ ಸೆಟಲ್ ಮಾಡ್ಕೋಬೇಕಲ್ಲ. ನೀ ನೋಡಿದ್ರೆ ಹಿಂಗ್ ಮಾಡ್ತಿ? ಹಾ ಹೇಳ್ ಬೇಬಿ, ನಿಂಗೆ ಗೊತ್ತಾಗಲ್ಲ, ನನಗೂ ನಿನ್ ಮೇಲೆ ಅಂದ್ರೆ ಎಷ್ಟು ಇಷ್ಟ. ನೀನು ನಾನು ಸೆಟಲ್ ಆಗ್ಬೇಕತ್ತೆ, ಇಷ್ಟೆಲ್ಲ ನಾ ಕಷ್ಟಪಡಕತ್ತೀನಿ. ನೀ ನೋಡಿದ್ರೆ ಸ್ವಲ್ಪ ದಿನ ನನ್ನ ದೂರ ಇರೋಕ್ಕಾಗಲ್ಲ ನಿನ್ಗೆ, ಹಿಂಗೆಲ್ಲ ಮಾಡೋದಿರ್ತೈತಿ ನೀನು. ಹಂಗಲ್ಲ ಬೇಬಿ, ನನಗೆ ನಿನ್ನ ಬಿಟ್ಟು ಇರೋಕ್ಕಾಗಲ್ಲ. ಎಷ್ಟು ದಿನ ಆಯ್ತು ಗೊತ್ತಾ ನಿನ್ನ ಮುಖ ನೋಡ್ಲಾರ್ದೆ, ಈ ವಾಯ್ಸ್ ಕೇಳಲಾರ್ದೆ. ನಂಗೆ ಬಿಚ್ಚಿಡ್ಬಿಟ್ಟಿತ್ತು. ನೀ ಹೇಳಿದ್ದೆಲ್ಲ ಕರೆ ಇತ್ತು ಕರೆ. ನನಗೆ ನಿನ್ನ ಬೇರೆ ಹುಡುಗನ ಜೊತೆ ಬಿಡಾಕ ನೋಡಾಕ ನಂಗೆ ಒಟ್ಟೆ ಇಷ್ಟ ಆಗಲ್ಲ. ಏನು ಮಾಡಲಿ ನಾನು? ಬ್ಯಾಡ ಇವೆಲ್ಲ. ನಾನು ನಡಿ ಹೋಗುನು. ಹೆಂಗಾರ ನಾನು ನಿನ್ನ ಸಾಕ್ತೀನಿ, ನೀವು ಹೆಂಗಾರ ಇರುನಂತ. ಚಿಂತೆ ಮಾಡ್ಬಿಡ ಬಾ. ಬೇಬಿ, ಅವ ಇಟ್ಟೆಲ್ಲ ನಮ್ಗೆ ಅವಮಾನ ಮಾಡ್ಯಾನ, ನಿನಗೆ ಅವಮಾನ ಮಾಡ್ಯಾನ, ಎಷ್ಟೆಲ್ಲ ಮಾಡ್ಯಾನ, ನಿಂಗೆ ನೆನಪೈತಲ್ಲ. ಅದ್ರದ್ದ ನಾನು ರಿವೆಂಜ್ ತೊಗೊಳಕತ್ತೀನಿ. ಯು ಡೋಂಟ್ ವರಿ, ಐ ಆಮ್ ಸಕ್ಸೀಡ್. ಸ್ವಲ್ಪ ಉಳಿದೈತಿ, ಸ್ವಲ್ಪದ್ರಾಗ ನಾನು ಆದ್ರೆ ನಮ್ಮ ಲೈಫ್ ಫುಲ್ ಸೆಟಲ್ ಆಗಿಬಿಡ್ತೈತಿ. ಯು ಡೋಂಟ್ ವರಿ. ಹಾಂ, ನೀ ನನ್ನ ಬಗ್ಗೆ ಚಿಂತೆ ಮಾಡಬೇಡ ಆಯಿತು. ನೀ ಹಗ್ಲ ಮುಗ್ಲ ಬರಬೇಡ, ಮೆಸೇಜ್ ಮಾಡಬೇಡ, ಕಾಲ್ ಮಾಡಬೇಡ. ನಾ ಆರಾಮದಿ, ಯಾರೂ ಇಲ್ಲಾಗ ನಾನು ನಿಂಗೆ ಕಾಲ್ ಮಾಡೇ ಮಾಡ್ತೀನಿ, ಮೆಸೇಜು ಮಾಡ್ತೀನಿ. ಯು ಡೋಂಟ್ ವರಿ. ಒಂದು ಕೆಲಸ ಮಾಡು, ನಾನು ಇನ್ನೊಂದು ಸಿಮ್ ತಗೋ. ಹಾಂ, ಹುಡುಗಿ ಹೆಸರು ಸಿಮ್ ತಗೋ. ನಾ ಅದಕ್ಕೆ ಸೇವ್ ಮಾಡ್ತೀನಿ. ಹಾಂ, ರಿಯಾ ಅಂತ ನನ್ನ ಫ್ರೆಂಡು ಹೋಗ್ಬೇಕದ, ನನ್ನ ಗಂಡಗಾದ್ರೂ ಅದೇ ಹೇಳ್ತೀನಂತ. ಅವ ಮೆಸೇಜ ಕಾಲ್ ಮಾಡುವಂತೆ ಆಯಿತು. ಹಾಂ, ಇಷ್ಟರ ಹೇಳಕತ್ತೀನಿ. ಈಗ ಒಪ್ಕೋತಿಲ್ಲ ಪ್ಲೀಸ್ ಬೇಬಿ. ಅಲ್ಲ ಇವ್ರಿಗೆ ಮಾತಾಡೋದು ಫುಲ್ ಕ್ಲಿಯರ್ ಆಗಿ ಕೇಳತ್ತಿಲ್ಲ. ಈಕೆ ಬೇಬಿ ಬೇಬಿ ಅತ್ತಾಳ, ಅವನು ಬೇಬಿ ಬೇಬಿ ಅತ್ತಾನ. ಹಾಂ, ಬೇಬಿ ಅನ್ನೋರು ಇಷ್ಟಪಟ್ಟು ಹುಡುಗ ಹುಡುಗಿ ಗಟ್ಟೆ ಇರ್ತಾರ. ಈಕಿ ನೋಡ್ರೆ ಮದುವೆ ಆಗೈತಿ, ಅವ ನೋಡ್ರಿ ಚಂದ ಅದಾನ, ಏನು ಮದುವೆ ಆಗಿಲ್ಲ, ಸಣ್ಣ ಹುಡುಗ ಅನ್ಸಾಕತ್ತಾನ. ಈಕಿ ಏನೋ ಮಾಡಾಕತ್ತಾಳ, ಡಬಲ್ ಗೇಮ್ ಆಡಾಕತ್ತಾಳ ನನ್ನ ತಮ್ಮನ ಜೀವನದಾಗ. ಈಗ ಗೊತ್ತಾಗ್ತೈತಿ ಈಕಿನ ಬಿಡುದಿಲ್ಲ ತಡಿ. ಈಕಿಂದ ಐತಿಕಿಂದ ಆದ್ರೆ ಈಗ ರೆಡ್ ಹ್ಯಾಂಡ್ನಾಗ ಹಿಡ್ಕೊಂಡ್ರೆ ಆಗಲ್ಲ. ನಾನು ನನ್ನ ಫೋನ್ ತೊಗೊಂಬರ್ಲಿಲ್ಲ, ಫೋನ್ ತೊಗೊಂಡ್ರೆ ರೆಕಾರ್ಡ್ ಮಾಡಕ್ಕಾಕಿತ್ತ, ಫೋನೇ ತರಲಿಲ್ಲಲ್ಲ ನಾನು. ಶಿಟ್. ಅದು ಏನು ಮಾತಾಡಿ ಏನು ಮಾಡತ್ತಾರ ಇವ್ರು ಅಂತ ಕೇಳ್ಕೊಳ್ಳೋಣ. ಆಯ್ತು ಬೇಬಿ, ಹಾಗೆ ಮಾಡ್ತೀನಿ ಅಂತ. ಹಾಂ, ನಾ ಸಿಮ್ ತೊಗೋತೀನಿ ಅಂತ ತೊಗೊಂಡು ನಾ ಕಾಲೇ ಮೆಸೇಜ್ ಮಾಡ್ತೀನಿ, ನೀ ರಿಸೀವ್ ಮಾಡಬೇಕು. ಈಗೇನು ನೆಕ್ಸ್ಟ್ ಟೈಮ್ ಕಾಲ್ ರಿಸೀವ್ ಮಾಡಲಿಲ್ಲ, ಮೆಸೇಜ್ ಮಾಡಲಿಲ್ಲ ಅಂದ್ರೆ ನಂಗೆ ಗೊತ್ತಿಲ್ಲ, ನಾ ಇಲ್ಲೇ ಬಂದು ಇದ್ಬಿಡವ. ನನ್ನ ಕೈಯಾಗ ಆಗಲ್ಲ ನೀನು ಬಿಟ್ಟಿರಾಕ. ಈಗೇ ಹೇಳಾಕತ್ತೀನಿ ಆಯಿತು. ಬೇಬಿ, ಐ ಲವ್ ಯು ಸೋ ಮಚ್. ಐ ಲವ್ ಯು ಟೂ. ಯವ್ವ, ಐ ಲವ್ ಯು ಅಂತಾನ, ಐ ಲವ್ ಯುಕೆ ಅಂತಾಳೆ. ಏನ ನಮ್ಮದು ನಮ್ಮ ತಮ್ಮನ ಜೀವನ ಹಾಳು ಮಾಡೋಕ್ಕೆ ಬಂದಾಳಿತ್ತು. ಏನೋ ಆಯ್ತಿದ್ದಾರೆ ಏನು ಮಸಲಾತ ತಿಳ್ಕೋಬೇಕು. ಇದನ್ನ ಮೊದ್ಲು ಲಕ್ಷ್ಮಿಗೆ ಹೇಳ್ಬೇಕು ನಾ ಇದೆಲ್ಲ ವಿಚಾರ. ಈಕಿ ನಾನು ನೋಡೋದು ಬೇಡ, ಮತ್ತೆ ನಾನು ಎಲ್ಲ ಗೊತ್ತಾಯ್ತು ಅಂತ ಅನ್ಕೊ ಮತ್ತೆ ಈಕಿ ಮತ್ತೆ ಎಲ್ಲ ಚೇಂಜ್ ಮಾಡಿಬಿಡ್ತಾಳೆ. ಆ ಟಾಪಿಕನ್ನೇ ಮತ್ತೆ ನನ್ನೇ ಕೆಟ್ ಮಾಡಿಬಿಡ್ತಾಳೆ. ಎಲ್ಲ ಹುಟ್ಟಿದ ಮಗ ಇದು. ಮೊದಲು ಲಕ್ಷ್ಮಿಗೆ ಹೇಳ್ಬೇಕು ಏನಾಯ್ತು ಏನಿಲ್ಲ ಅಂತ. ಈಕಿನ ಬಿಡುದಿಲ್ಲ ನಾನು, ಮೊದಲು ರೆಡ್ ಹ್ಯಾಂಡ್ನಾಗೆ ಹಿಡಿದು ಈಗೆಲ್ಲ ಹಿಡಿದ್ರೆ ಆಗೋದಿಲ್ಲ. ಅದನ್ನೇ ಆಯ್ತು ಈಕಿನ ಈ ಹುಡುಗನ ಸ್ವಲ್ಪ ತಿಳ್ಕೊಳ್ಳೋನು, ಯಾರು ಚಂದ ಮುಖ ನೋಡಿ ಆಮೇಲೆ ಎಲ್ಲ ಸಿಗತೈತಿ. ಎಲ್ಲೋಕಿ ನೀನು ಸಿಕ್ತಿ. ಬೇಬಿ ನೀವು ಹೋಗ, ಟೈಮ್ ಬಾಳಾಯ್ತು, ಹೋಗಿ. ಮತ್ತೆ ನಾನು ಯಾರನ್ನ ನೋಡಿದ್ರೆ ಇಲ್ಲಿ ಭಾಳ ಕಷ್ಟ ಐತಿ. ಹೋಗಿ ನೀ. ನಂಗೆ ಹೋಗಕ್ಕೆ ಮನಸ್ಸಿಲ್ಲ. ನಾ ಏನು ಹೇಳೀನಿ, ಹೋಗಿ ಗೋ ಗೋ. ಆಯ್ತಾಯ್ತು. ನಾ ಹೋದ ಕೂಡ ಫಸ್ಟ್ ಕಾಲ್ ಮೆಸೇಜ್ ಮಾಡ್ತೀನಿ, ರಿಪ್ಲೈ ಮಾಡು. ಓಕೆಪ್ಪ, ಆಯಿತು, ನೀನು ಹೋಗು. ಆಯ್ತು ನಡಿ, ನಾನೇ ನಿಂಗೆ ಬಸ್ ಸ್ಟಾಪ್ ತಕ ಬಿಡ್ತೀನಿ. ನಡಿ, ನಿಂಗೆ ಗೊತ್ತಾಗಲ್ಲ ನಡಿ. ಓಕೆ, ಥ್ಯಾಂಕ್ ಯು ಬೇಬಿ. ಬಾ ಹೋಗುನ್ ಬಾ. ಎಷ್ಟು ಖುಷಿ ತಾ ನಿಂಗೆ? ಹೋಗ್ ಮಗಳ ಹೋಗು, ಈಗ ಖುಷಿಯಾಗಿರು. ಸಿಕ್ಕಿನಿ ನನ್ನ ರೆಡ್ ಹ್ಯಾಂಡ್ನಾಗ, ನಿನ್ನ ಬಿಡುದಿಲ್ಲ. ನನ್ನ ತಮ್ಮನ ಜೀವನದಾಗ ಆಟ ಆಡಕ್ ಬಂದು, ಹಾಂ, ನಮ್ಮ ಮನೆಯವ್ರ ನೋಡು ಬೆಂಕಿ ಹಚ್ಚಕ್ ಬಂದು. ಈ ಭಾಗ್ಯಲಕ್ಷ್ಮಿ ಇರತಕ್ಕದ್ದು ಸಾಧ್ಯನೂ ಇಲ್ಲ. ಏನು ಮಾಡ್ತೀವಿ ಮಾಡಿ ನೈಟ್ ನಂದು ಹಿಂಗೆ ಮಾಡ್ತೇವೆ. 7 ಜನ್ಮನೂ ನೆನಪರ್ಬೇಕು ನೀನು, ಹಂಗೆ ಮಾಡ್ತೇವೆ. ಬಾ ನಿಂದ ಐತಿ.